ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಾಟ್ ಎ ಮ್ಯಾಚ್ ಬಿಟ್ವೀನ್ SRH ಆ್ಯಂಡ್ RCB. ಕೊನೆಗೂ ಮೊದಲ ಪಂದ್ಯವನ್ನೇ ಗೆದ್ದು ಬಿಟ್ಟಂಥ RCB. ಜಾಕೋಬ್ ಡೋಪಿ, ಕಮಾಲ್, ಕೊಹ್ಲಿ, ಪಡಿಕಲ್ ಆರ್ಭಟಕ್ಕೆ SRH ಧೂಳಿಪಟ. ಮೊದಲ ಪಂದ್ಯವನ್ನೇ ಗೆದ್ದಂಥ RCB. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಯಾವತ್ತೂ ಕೂಡ RCB ಮೊದಲ ಪಂದ್ಯವನ್ನು ಸೋತ ನಂತರ ನಾವೆಲ್ಲ ತಮಾಷೆಯಾಗಿ RCB ಫ್ಯಾನ್ ಆಗಿ ಹೇಳ್ತಾ ಇದ್ವಿ, ಮೊದಲ ಪಂದ್ಯ ದೇವರಿಗೆ, ಎರಡನೇ ಪಂದ್ಯವನ್ನು ಗೆಲ್ತೇವೆ, ಎರಡನೇ ಪಂದ್ಯವನ್ನು ಸೋತ್ರೆ ಇಲ್ಲ, ಮೊದಲ ಪಂದ್ಯದ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಎರಡನೇ ಪಂದ್ಯ ಅಲ್ಲ, ಮೂರನೇ ಪಂದ್ಯವಲ್ಲ, ನಾಲ್ಕನೇ ಪಂದ್ಯ ಸೋತರೂ ಕೂಡ ಐದನೇ ಪಂದ್ಯದಿಂದ ನಾವು ಆರ್ಭಟಿಸಿ ಗೆದ್ದು ಎಲ್ಲ ಲೀಗನ್ನು ಗೆದ್ದು ಈ ಫೈನಲನ್ನು ಗೆಲ್ತೇವೆ ಮತ್ತು ಮೊಟ್ಟ ಮೊದಲ ಬಾರಿಗೆ RCB ಫೈನಲನ್ನು ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು 17 ಲೀಗ್ನಲ್ಲೂ ಕೂಡ 17 ಆವೃತ್ತಿ ಕೂಡ ಹೇಳ್ಕೊಂಡು ಬಂದಿದ್ವಿ. ಆದರೆ ಅದು ಸಫಲವಾಗಿದ್ದು ಬರೋಬ್ಬರಿ 18 ವರ್ಷಗಳ ನಂತರ 2025ರ IPL ಟ್ರೋಫಿಯನ್ನು ಗೆದ್ದು ಬಿಗಿದಂಥ RCB ಇದೀಗ ಮತ್ತೆ ಮೊದಲ ಪಂದ್ಯವನ್ನು ಗೆದ್ದು ನಾವು ಡಿಪೆಂಡಿಂಗ್ ಚಾಂಪಿಯನ್ ಅಲ್ಲ, ಈ ಸಲದ ಚಾಂಪಿಯನ್ ಪಟ್ಟಕ್ಕೆ ನಾವು ಪೈಪೋಟಿಯನ್ನು ನಡೆಸ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಟಾಸ್ ಗೆದ್ದಂಥ RCBಯ ಕ್ಯಾಪ್ಟನ್ ಆದಂಥ ರಜತ್ ಪಾಟಿದಾರ್ ಅವರು ಮೊದಲವಾಗಿ ಹೇಳಿದ್ದೆ, ನಾವು ಡಿಪೆಂಡಿಂಗ್ ಚಾಂಪಿಯನ್ ಅಲ್ಲ, ಅಂದರೆ ಹಾಲಿ ಚಾಂಪಿಯನ್ ಅಲ್ಲ, ನಾವು ಈಗ ಚಾಂಪಿಯನ್ ಆಗಲು ಹೊರಟಿರುವಂಥ ತಂಡ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಎದುರಾಳಿ ತಂಡಕ್ಕೆ ಹೇಳಿದರು. ಹಾಗಾಗಿ ಟಾಸ್ ಗೆದ್ದಂಥ RCB ತಂಡದ ಕ್ಯಾಪ್ಟನ್ ಮೊದಲು SRH ತಂಡಕ್ಕೆ, ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಬ್ಯಾಟಿಂಗನ್ನು ಬಿಟ್ಕೊಡ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಈ RCBಯ ಈ ಪಂದ್ಯ ಇದೆಯಲ್ಲ, ಅದು ನೆಡ್ತಾ ಇದ್ದದ್ದು ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅಂದರೆ ಬೆಂಗಳೂರಿನ ಹೋಮ್ ಗ್ರೌಂಡ್ ಆಗಿರುವಂಥ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹೀಗಾಗಿ ಟಾಸ್ ಗೆದ್ದಂಥ ರಜತ್ ಪಾಟಿದಾರ್ ಅವರು ನೇರವಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಹೈದರಾಬಾದ್ಗೆ ಬ್ಯಾಟಿಂಗನ್ನು ಬಿಟ್ಕೊಡ್ತಾರೆ. ಹೈದರಾಬಾದ್ ಕೂಡ ಕೊಂಚ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಸಾಧಿಸುತ್ತೆ, ಅಂದರೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಇಶಾನ್ ಕಿಶನ್ ಆರ್ಭಟಿಸ್ತಾರೆ. ಅದರಂತ ಅವರು 201 ರನ್ಗಳ ಒಂದು ಟಾರ್ಗೆಟನ್ನು, ಅಂದರೆ 201 ರನ್ನ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು 202 ರನ್ಗಳ ಟಾರ್ಗೆಟನ್ನು ನಮ್ಮ RCB ತಂಡ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ SRH ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳಿದರೆ ಅದು ಬ್ಯಾಟಿಂಗ್ ಅಂತ ನೋಡ್ತಾ ಇದ್ರೆ ಅಲ್ಲಿ ಅವರು 250 ರನ್ನನ್ನು ಹೊಡಿತಾರೆ. ನೀವು ಕಣ್ಣು ಮುಚ್ಚಿ ಸ್ಲೋ ಆಡಿದ್ರು ಕೂಡ 250 ರನ್ ಹೊಡಿತಾರೆ ಅನ್ನುವಂಥ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಹೈದರಾಬಾದ್ ತಂಡದಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಟ್ರಾವಿಸ್ ಹೆಡ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಜೊತೆಗೆ ನಮ್ಮ ವರ್ಲ್ಡ್ ಕಪ್ ಹೀರೋ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇವರೆಲ್ಲ ಕಣ್ಮುಚ್ಚ ಆಡಿದ್ರು ಕೂಡ ಸಿಕ್ಸು ಗ್ರೌಂಡ್ ದಾಟುತ್ತೆ, ಅಂದರೆ ಬಾಲ್ ಗ್ರೌಂಡ್ ದಾಟುತ್ತೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಅವರು ಬ್ಯಾಟಿಂಗ್ ಬಂದ ನಂತರ ಒಬ್ಬೊಬ್ಬರ ವಿಕೆಟನ್ನು ಕಳ್ಕೊಳ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಇಶಾನ್ ಕಿಶನ್ ಅವರು 80 ರನ್ ಹೊಡಿತಾರೆ 38 ಬಾಲ್ನಲ್ಲಿ, 8 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳ ನೆರವಿನೊಂದಿಗೆ 38 ಬಾಲ್ನಲ್ಲಿ 80 ರನ್ ಹೊಡಿತಾರೆ. ಆದರೆ ಇಶಾನ್ ಕಿಶನ್ ಅವರು ಇನ್ನೊಂದು 100 ಹೊಡಿತಾರೆ, 120 ರನ್ ಹೊಡಿಬೋದಿತ್ತೇನೋ. ಆದರೆ ಇಶಾನ್ ಕಿಶನ್ ಅವರು ಆಫ್ ಸೈಡ್ ಕಟ್ ಮಾಡಿದಂಥ ಈ ಬಾಲ್ 6, ಅಂದರೆ ಬೌಂಡ್ರಿ ಲೈನ್ ಹತ್ರ ಫಿಲ್ ಸಾಲ್ಟ್ ಅವರು ಹಿಡಿದಂಥ ಈ ಟೂರ್ನಮೆಂಟ್ನ ಅದ್ಭುತ ಕ್ಯಾಚ್ ಅಂತ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಆ ಅದ್ಭುತ ಕ್ಯಾಚಲ್ಲಿ ಸಿಂಗಲ್ ಹ್ಯಾಂಡಲ್ ಆಗಿ ಅವರು ಒಂದೇ ಕೈಯಿಂದ ಹಿಡಿದಂಥ ಕ್ಯಾಚ್ ಇಶಾನ್ ಕಿಶನ್ ಅವರ ಇನ್ನಿಂಗ್ಸನ್ನು ಮುಗಿಸುತ್ತೆ. ಮತ್ತು ಅದರಲ್ಲೂ ಕೂಡ ಇಶಾನ್ ಕಿಶನ್ 80 ರನ್ ಹೊಡಿತಾರೆ. ಒಂದು ಕಡೆ ಇಶಾನ್ ಕಿಶನ್ ಬ್ಯಾಟಿಂಗ್ ಆರ್ಭಟ ಆದರೆ, ಮತ್ತೊಂದು ಕಡೆ ಫಿಲ್ ಸಾಲ್ಟ್ ಅವರ ಈ ಕ್ಯಾಚಿಂಗ್, ಅದ್ಭುತವಾದ ಕ್ಯಾಚ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ಆಲ್ರೌಂಡರ್ ಆಟ ಅಂತ ಹೇಳ್ಬೋದು. ಅದಾದ ನಂತರ ಕ್ಲಾಸನ್ ಅವರು ಕೂಡ 22 ಬಾಲ್ನಲ್ಲಿ 31 ರನ್ನನ್ನು ಹೊಡೆದು 1 ಸಿಕ್ಸರ್ ಹೊಡಿತಾರೆ. ಅದು ಕೂಡ SRH ತಂಡದ ಬ್ಯಾಟಿಂಗ್ ಲೈನಪ್ಪನ್ನು ಹೆಲ್ಪ್ ಮಾಡುತ್ತೆ. ಅದಾದ ನಂತರ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ SRH ತಂಡ ಇಶಾನ್ ಕಿಶನ್ ಅವರು ವಿಕೆಟ್ ಹೋದ ನಂತರ 8 ವಿಕೆಟ್ ಹೋದ ನಂತರ ಎಲ್ಲೋ ಒಂದು ಕಡೆ ಮಂಕ್ ಆಗುತ್ತೆ, 170 ರೀಚ್ ಆಗ್ಬೋದು ಎನ್ನುವಂಥ ಹಂತದಲ್ಲಿದ್ದಾಗ ಅಂಕಿತ್ ವರ್ಮಾ ಆರ್ಜರಿಯಾದಂಥ ಆರ್ಭಟ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ, ಬೌಂಡ್ರಿ ಮೇಲೆ ಬೌಂಡ್ರಿ. ಅದರಲ್ಲೂ ಮುಖ್ಯವಾಗಿ RCBಯ ಆಲ್ರೌಂಡರ್ ಆಗಿರುವಂಥ ಸ್ಪೀಡ್ ಪವರ್ ಆಗಿರುವಂಥ ರೊಮಿಯೋ ಸೊಫಟ್ ಅವರ ಬಾಲಿಂಗ್ನಲ್ಲಿ 6 ಮೇಲೆ 6 ಹೊಡ್ಕೊಂಡು 43 ರನ್ ಹೊಡಿತಾರೆ. ಅದರಲ್ಲೂ ಕೇವಲ 18 ಎಸೆತದಲ್ಲಿ 43 ರನ್ ಹೊಡೆದು SRH ತಂಡದ ಮೊತ್ತವನ್ನು 200 ಗಡಿ ದಾಟಿಸುವಲ್ಲಿ ಸಫಲರಾಗ್ತಾರೆ. SRH ತಂಡದ ಅಂಕಿತ್ ವರ್ಮಾ 18 ಬಾಲ್ನಲ್ಲಿ 3 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 43 ರನ್ಗಳನ್ನು ಹೊಡೆದು ಬರೋಬ್ಬರಿ 201 ರನ್ನನ್ನು ಮಾಡಿ 202 ರನ್ಗಳ ಟಾರ್ಗೆಟನ್ನು RCB ತಂಡ ಕೊಡ್ತಾರೆ. RCB ಎಲ್ಲೂ ಕೂಡ ತನ್ನ ರನ್ ಕೊಟ್ವಿ, ತಾನು 200 ರನ್ ಗಡಿ ದಾಟ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕುಗ್ಗಿಸುವಂಥ ಮುಖಚರಿ ಎಲ್ಲೂ ಕಾಣಲಿಲ್ಲ. ಬರ್ತಾರೆ ನಮ್ಮ ಪಡಿಕಲ್ ಮತ್ತು ಫಿಲ್ ಸಾಲ್ಟ್ ಅವರು 8 ರನ್ ಮಾಡುವಷ್ಟರಲ್ಲಿ ಅವರು ವಿಕೆಟ್ ಒಪ್ಪಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ SRH ತಂಡದ ಬ್ಯಾಟಿಂಗ್ ಒಂದು ಕಡೆ ಆದರೆ RCBಯ ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಯಾಕಂದರೆ
ಜಾಕೋಬ್ ಡಪ್ಪಿ ಅವರು 4 ಓವರನ್ನು ಮಾಡಿ 3 ವಿಕೆಟನ್ನು ತೆಗಿತಾರೆ. ಅದರಲ್ಲೂ ಕೇವಲ 22 ರನ್ನನ್ನು ಮಾತ್ರ ಕೊಡ್ತಾರೆ. ಹಾಗಾಗಿ ಅವರು ಪಂದ್ಯವನ್ನು ಒಂದು ಕಡೆ ಟರ್ನ್ ಮಾಡುವಲ್ಲಿ ಸಫಲರಾಗ್ತಾರೆ. ಜಾಕೋಬ್ ಡಪ್ಪಿ 4 ಓವರನ್ನು ಮಾಡ್ತಾರೆ, 22 ರನ್ ನೀಡಿ 3 ವಿಕೆಟ್ಗಳನ್ನು ಪಡ್ಕೊಳ್ತಾರೆ. ಅದಾದ ನಂತರ ನಮ್ಮ ಭುವನೇಶ್ವರ್ ಕುಮಾರ್ ಇಂಡಿಯನ್ ಸ್ಟಾರ್ ಆಟಗಾರರು, ಅವರಿಗೆ ಕೇವಲ 200 ವಿಕೆಟ್ಗಳನ್ನ ರೀಚ್ ಆಗಲಿ ಇನ್ನೂ ಕೇವಲ ಒಂದು ವಿಕೆಟ್ ಮಾತ್ರ ಬಾಕಿ ಇದೆ. ಅವರು 199 ವಿಕೆಟನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ತನಕ 4 ಓವರನ್ನು ಬೌಲಿಂಗ್ ಮಾಡಿ 31 ರನ್ ನೀಡಿ ಕೇವಲ ಒಂದು ವಿಕೆಟನ್ನು ಪಡೆಯುವ ಸಫಲರಾಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ SRH ತಂಡವನ್ನು ಕಟ್ಟಿ ಹಾಕುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಅಂದರೆ ಜಾಕೋಬ್ ಡಪ್ಪಿ ಮತ್ತು ಭುವನೇಶ್ವರ್ ಕುಮಾರ್ ಅವರು ಉತ್ತಮವಾದ ಬೌಲಿಂಗ್ ಮಾಡಿದ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ರೋಮಿಯೋ ಶೆಪರ್ಡ್ ಅವರು ಒಂದು ಕಡೆ ಎಲ್ಲೋ ರನ್ನನ್ನು ಲೀಲಾಜಾಲ ಬಿಟ್ಟುಕೊಟ್ಟರು ಮತ್ತು ಅವರು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ 4 ಓವರನ್ನು ಮಾಡಿ 54 ರನ್ನನ್ನು ನೀಡಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಒಟ್ಟಾರೆಯಾಗಿ ಆರ್ ಸಿ ಬಿ ತಂಡ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ 201 ರನ್ನನ್ನು ನೀಡಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಹೊರೆಯಾಗಲ್ಲ ಎನ್ನುವಂಥ ಆತ್ಮವಿಶ್ವಾಸ ಇತ್ತು. ಇನ್ನು ಬ್ಯಾಟಿಂಗ್ ಬಂದಂಥ ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್ ಆರ್ಭಟವನ್ನು ಮಾಡ್ತಾರೆ. ದೇವದತ್ ಪಡಿಕ್ಕಲ್ ಅವರ ಆರ್ಭಟ ಒಂದು ಕಡೆ ಆದರೆ ಮತ್ತೊಂದು ಕಡೆ ಫಿಲ್ ಸಾಲ್ಟ್ ಅವರು ಕೇವಲ 8 ರನ್ಗೆ ನಿರ್ಗಮನಿಸಿದಾಗ ಎಲ್ಲೋ ಒಂದು ಕಡೆ ಆಗುತ್ತೆ, ಅಯ್ಯೋ ಮತ್ತೆ ಆರ್ ಸಿ ಬಿ ಸೋಲತ್ತಾ, ಮೊದಲ ಪಂದ್ಯವನ್ನು ಸೋಲತ್ತೆ ಅನ್ನುವಂಥ ಭಯ ಕಾಡ್ತಾ ಇತ್ತು. ಆದರೆ ಅದಾದ ನಂತರ ಬಂದಂಥ ಕಿಂಗ್ ಕೊಹ್ಲಿ, ವಿಶ್ವ ದಾಖಲೆಯ ಹೊಸ್ತಲಿದ್ದಂಥ ಕಿಂಗ್ ಕೊಹ್ಲಿ ತನ್ನ ಆರ್ಭಟವನ್ನು ಮುಂದುವರಿಸ್ತಾರೆ ಮತ್ತು 10 ರನ್ ಆಗೋದ್ರಲ್ಲಿ ಸ್ವಲ್ಪ ಮಟ್ಟಿನ ಸ್ಲೋ ಆ ಕಡೆ ಈ ಕಡೆ ರನ್ನನ್ನು ಹೊಡಿತಾರೆ. ಆದರೆ ಎಲ್ಲೋ ಒಂದು ಕಡೆ ದೇವದತ್ ಪಡಿಕ್ಕಲ್ ಆ ಕಡೆ ಆರ್ಭಟಿಸ್ತಿದ್ರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ತನ್ನ ಆರ್ಭಟವನ್ನು ಮುಂದುವರಿಸ್ತಾರೆ. ದೇವದತ್ ಪಡಿಕ್ಕಲ್ ಕೇವಲ 26 ಎಸೆತದಲ್ಲಿ 7 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 61 ರನ್ನನ್ನು ಹೊಡೆದು ಅಷ್ಟೊತ್ತಿಗೆ SRH ಅನ್ನು ಯಾವ ಲೆವೆಲ್ ಡ್ಯಾಮೇಜ್ ಮಾಡಬೇಕು ಅಷ್ಟರ ಮಟ್ಟಿಗೆ ಡ್ಯಾಮೇಜನ್ನು ಮಾಡಿ ವಿಕೆಟನ್ನು ಒಪ್ಪಿಸ್ತಾರೆ. ಅದಾದ ನಂತರ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿ ಆರ್ಭಟ ಮುಂದುವರಿಸುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇವರು ಸೋಲುವ ಗಳಿಗೆಗೆ ಕನಸು ಕೂಡ ಕಾಣಲ್ಲ. ತಾವು ಗೆದ್ದೇ ಬಿಟ್ಟು ಅನ್ನುವಂಥ ಹಂತದಲ್ಲಿರುವಾಗ ಒಂದೊಂದು ವಿಕೆಟ್ ಹೋಗುತ್ತೆ. ಆದರೂ ಕೂಡ ಆರ್ ಸಿ ಬಿ ತಂಡ 1 ಹಂತಕ್ಕೆ ಗೆದ್ದು ಬಿಡುತ್ತೆ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಅವರು ಸ್ಫೋಟಕವಾಗಿ ಆಡಿ 12 ಬಾಲಲ್ಲಿ 2 ಬೌಂಡ್ರಿ ಮತ್ತು 3 ಸಿಕ್ಸ್ಗಳ ನೆರವಿನಿಂದ 31 ರನ್ ಹೊಡಿತಾರೆ. ಅದಾದ ನಂತರ ಜಿತೇಶ್ ಶರ್ಮಾ ಬಂದ ಬೌಲಿಂಗ್ನಲ್ಲಿ ಬಂದರೆ ತಾನು ಫೇಸ್ ಮಾಡಿದ ಮೊದಲ ಬಾಲ್ನಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಆರ್ ಸಿ ಬಿ ತಂಡ ಗೆದ್ದು ಬೀಗತ್ತೆ. 15 ಓವರ್ಗಳಲ್ಲಿ 202 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರು 38 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳ ನೆರವಿನಿಂದ ಔಟ್ ಆಗಿದ 69 ರನ್ ಹೊಡೆದು ತಾನು ಈಗಲೂ ಕೂಡ ಎಲ್ಲ ಫಾರ್ಮ್ಯಾಟ್ ಆಟವನ್ನು ಆಡಬಲ್ಲೆ. ಅದು ಟೆಸ್ಟ್ ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, T20 ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾನೇ ನಂಬರ್ 1 ಎನ್ನುವಂಥ ಒಂದು ದಾಖಲೆಯನ್ನು ಬರೀತಾರೆ. ಜೊತೆಗೆ ನಾನು ಈಗಲೂ ಕೂಡ ಆಡಬಲ್ಲೆ. ಸತತ 19 ವರ್ಷದಿಂದ ಒಂದು ಫ್ರಾಂಚೈಸಿ ಪರ ಆಡಿದಂಥ ಯಾರಾದರೂ ಒಬ್ಬ ಆಟಗಾರ ಪ್ರಪಂಚದಲ್ಲಿದ್ದರೆ ಅದು ವಿರಾಟ್ ಕೊಹ್ಲಿ ಮಾತ್ರ. ಸ್ವಾರ್ಥಕ್ಕಾಗಿ ಆ ಫ್ರಾಂಚೈಸಿ ಈ ಫ್ರಾಂಚೈಸಿ ಹಣಕ್ಕಾಗಿ ಅಲ್ಲಿ ಇಲ್ಲಿ ಓಡಾಡುವಂಥ ವ್ಯಕ್ತಿಗಳ ನಡುವೆ 17 ಲೀಗನ್ನು 17 ಸೀರೀಸನ್ನು ಸೋತರೂ ಕೂಡ 18ನೇ ಸೀಸನ್ನ ಗೆಲ್ಬೋದು, ಇಲ್ಲ ಅದು ಸೋತರು 19ನೇ ಸೀಸನ್ ಗೆಲ್ಬೋದು ಎನ್ನುವಂಥ ಆತ್ಮವಿಶ್ವಾಸ ಆಡಿದಂಥ ವಿಶ್ವದ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ. ನಿನ್ನೆ ಕೂಡ ಸಾಬೀತು ಮಾಡಿದರೆ ಕಳೆದ ಸಾರಿಯ IPL ಟೂರ್ನಮೆಂಟನ್ನು ಗೆದ್ದರೂ ಕೂಡ ಎಲ್ಲೋ ತಾನು ಗೆದ್ದೆ, ತಮ್ಮ ಟೀಮ್ ಗೆದ್ದು ಎನ್ನುವಂಥ ದುರಹಂಕಾರ ಇಲ್ಲದೆ ತಾನು ಗೆದ್ದ ಅಥವಾ ವಿನ್ನಿಂಗ್ ಶಾಟ್ ಹೊಡೆದ ನಂತರವೂ ಕೂಡ ಎದುರಾಳಿ ತಂಡದ ಆಟಗಾರರ ಕ್ಯಾಪ್ಟನ್ ಆಗಿರುವ ಇಶಾನ್ ಕಿಶನ್ ಅವರಿಗೆ ತನ್ನೆಲ್ಲ ಕ್ರೆಡಿಟನ್ನು ಕೊಡ್ತಾರೆ ಮತ್ತು ಆ ಆಟಗಾರನ ತಪ್ಪಿಕೊಳ್ತಾರೆ. ಇದು ವಿರಾಟ್ ಕೊಹ್ಲಿಯ ಒಂದು ಆಟದ ಒಂದು ಲಕ್ಷಣ ಅಥವಾ ಆಟದ ಮೇಲಿನ ಅವರ ಪ್ರೀತಿ ಅಂತ ಹೇಳ್ಬೋದು. ಏನೇ ಆಗಲಿ ಆರ್ ಸಿ ಬಿ ಮೊದಲ ಪಂದ್ಯದಲ್ಲಿ SRH ವಿರುದ್ಧ ದೊಡ್ಡ ಅಂತರದಿಂದ ಗೆಲುವು ಸಾಧಿಸಿದೆ. ಅದು ರನ್ ರೇಟ್ಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಮ್ಯಾಚ್ನಲ್ಲಿ ಜಾಕೋಬ್ ಡಪ್ಪಿ ಅವರು 3 ವಿಕೆಟ್ಗಳನ್ನು ಕಬಳಿಸಿದ ಮುಖಾಂತರ SRH ತಂಡಕ್ಕೆ ದೊಡ್ಡ ಹಿನ್ನಡೆ ಮಾಡೋದ್ರ ಮುಖಾಂತರ ಅವರು ಇದೀಗ ಮ್ಯಾನ್ ಆಫ್ ದಿ ಮ್ಯಾಚ್ ಎನ್ನುವಂಥ ಪಟ್ಟವನ್ನು ಕೂಡ ಪಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಭಾರತ ಆರ್ ಸಿ ಬಿ ತಂಡ ಆಲ್ರೌಂಡರ್ ಆಟದ ಮುಖಾಂತರ SRH ತಂಡದ ವಿರುದ್ಧ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.